ಮೊನ್ನೆ ದಿನ ಕಣ್ಣೂರಲ್ಲಿ ರಾತ್ರಿ ಹೊತ್ತು ಸುಮಾರು 10:30 ಮತ್ತು 11 ಗಂಟೆ ಮಧ್ಯೆ ಏನು ಮರ್ಡರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ 5 ಆರೋಪಿತರನ್ನು ಬಂಧಿಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗು ಆರೋಪಿಯನ್ನು ಬಂಧಿಸೋಕ್ಕೆ ಹೋದಾಗ ಆತ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಪೊಲೀಸರ ಮೇಲೆ ಬೈಕನ್ನು ಹಾಯಿಸಿಬಿಟ್ಟು ಹೋದಾಗ ಇನ್ಸ್ಪೆಕ್ಟರ್ ಚೇಸ್ ಮಾಡಿದ್ದಾರೆ. ದೆನ್ ಆರೋಪಿಯನ್ನು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವನು ತಪ್ಪಿಸ್ಕೊಳ್ಳೋಕ್ಕೆ ಹೋದಾಗ ಪ್ರಯತ್ನ ಮಾಡಿದಾಗ ಆತನ ಕಾಲಿಗೂ ಕೂಡ ಗುಂಡನ್ನು ಹಾರಿಸಿ ಸೆರೆ ಹಿಡಿದಿದ್ದಾರೆ. ಆತನ ಹೆಸರು ಅಕ್ಷಯ್ ಜುಲ್ಜುಡೆ ಅಂತಂತೇಳಿ. ಈಗಾಗಲೇ ಅವನ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಅದನ್ನು ಈಗ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇಂಜೂರ್ಡ್ ಆದಂಥ ಪೊಲೀಸರು ಇಬ್ಬರಿದ್ದಾರೆ, ಅವರು ಕೂಡ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ. ಅವನ ಬೈಕು ಗಾಲಿ ಏನಿದೆ, ಗಾಲಿ ಮೇಲೆ ಪೊಲೀಸರ ಮೇಲೆ ಹಾಯಿಸಿಬಿಟ್ಟು ಪೊಲೀಸರನ್ನೇ ನುಗ್ಗಿಬಿಟ್ಟು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಈಗೇನು 2023ರಲ್ಲಿ ಈರನಗೌಡ ಪಾಟೀಲು ಅಂತಂತೇಳಿ ಒಬ್ಬ ವ್ಯಕ್ತಿನ ಇವರು ಈಗ ಸತ್ತಂಥ 2 ಆರೋಪಿ ಇದ್ದಾರೆ. ಯಾರು ಸಾಗರು ಮತ್ತು ಇಸಾಕು. ಸೊ ಇವರಿಬ್ಬರು 2023ರಲ್ಲಿ ಈರನಗೌಡ ಪಾಟೀಲ್ ಅನ್ನೋನನ್ನು ಮರ್ಡರ್ ಆಗಿರುತ್ತೆ. ಸೊ ಆತ 307 ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿರ್ತಾರೆ. ಬಟ್ 8 ತಿಂಗಳ ನಂತರ ಆ ವ್ಯಕ್ತಿ ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಸೇಡು ಏನೀಗ ಮಲ್ಲನಗೌಡ ಪಾಟೀಲು ಮತ್ತು ಆತನ ಮಕ್ಕಳಿಗೇನು ಇನ್ನಿತರ 4 ಜನ ಸೆರೆಯಾಗಿದ್ದಾರೆ. ಸಂತೋಷ್, ಸಂಜಯ್, ಭರತ್ ಮತ್ತು ಅಕ್ಷಯ್ ಅಂತಂತೇಳಿ ಇನ್ನುಳಿದ 4 ಆರೋಪಿತರು ಕೂಡ ಬಂಧನ ಒಳಗಾಗಿದ್ದಾರೆ. ಈತೇನು ಇವತ್ತು ಅಕ್ಷಯ್ ಇದ್ದ ಆತನನ್ನು ಕೂಡ ಇವತ್ತು ಸೆರೆ ಹಿಡಿದಿದ್ದಾರೆ. ಸೊ ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾರಿದ್ದಾರೆ ಏನಿದ್ದಾರೆ ಅನ್ನೋದನ್ನು ಪತ್ತೆ ಮಾಡ್ತಾ ಇದ್ದಾರೆ. ಎಷ್ಟು ಆರೋಪಿಗಳು ಅದನ್ನು ತನಿಖೆಯ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಂತಂತೇಳಿ. ಸರ್ ಈರನಗೌಡ ಅಂದ್ರೆ ಏನು ಕಾರಣ ಸರ್? ಅದು ಈರನಗೌಡನ ತಮ್ಮ ಮಲ್ಲನಗೌಡನ ತಮ್ಮ ಈರನಗೌಡ. ಸೊ ಆವಾಗ 2023ರಲ್ಲಿ ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿತಿರ್ಬೇಕಾದ್ರೆ ಈಗ ಸತ್ತಿರುವಂಥ ಇಬ್ಬರು ಮತ್ತು ಈ ಈರನಗೌಡನ ಮಧ್ಯೆ ಗಲಾಟೆ ಆಗಿ ಈರನಗೌಡ ತಲೆಗೆ ಟೈಲ್ಸ್ ಯಂತ್ರ ಹೊಡೆದಿರ್ತಾರೆ ಅಂತಂತೇಳಿ ಅವಾಗ ಒಂದು 307 ಕೇಸು ರಿಜಿಸ್ಟರ್ ಆಗಿರುತ್ತೆ. ಅದು ಸುಮಾರು 7-8 ತಿಂಗಳು ಟ್ರೀಟ್ಮೆಂಟ್ ಆದಮೇಲೆ ಅವನು ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಕುಟುಂಬದವರಿಗೆ ಇವರು ಹಿಂಗೆ ಮಾಡಿದ್ರಲ್ಲ ಅನ್ನುವಂಥ ಒಂದು ಸಿಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಮಲ್ಲನಗೌಡನ ಮಕ್ಕಳು ಮತ್ತು ಇವರೆಲ್ಲ ಸೇರಿ ಈ ರೀತಿ ಮಾಡಿದ್ದಾರೆ. ಅವನು ಬರ್ತಿರ್ಬೇಕಾದ್ರೆ ಬೈಕನ್ನು ಅಡ್ಡಗಟ್ಟಿಬಿಟ್ಟು ನಿಲ್ಲಿಸಿಬಿಟ್ಟು ಅವ್ರ ಮೇಲೆ ಕಲ್ಲಿನಿಂದ ಹೊಡೆದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅದು ಮರ್ಡರ್ ಕೇಸ್ ಒಂದು ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. ಆ 5 ಜನದಲ್ಲಿ ಇವತ್ತೇನೋ ಒಬ್ಬ ಆರೋಪಿನ ಹಿಡಿಬೇಕಾದ್ರೆ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಸೊ ಈ ರೀತಿ ಒಂದು ಫೈರಿಂಗು ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಕೂಡ ಕೇಸು ದಾಖಲಾಗಿ ಅದು ಕೂಡ ಒಂದು ತನಿಖೆ ಆಗುತ್ತೆ. ಥ್ಯಾಂಕ್ ಯು.